ಹಠ ಮಾಡಬೇಡಿ ಪ್ರಭು. ನೀವು ಯುದ್ಧಕ್ಕೆ ಹೋಗಬೇಡಿ. ದಯಮಾಡಿ ನನ್ನ ಮಾತನ್ನು ಕೇಳಿ. ಮಂಡೋದರಿ, ನನ್ನನ್ನು ತಡೆದು ನನ್ನ ಆಕ್ರೋಶಕ್ಕೆ ಗುರಿಯಾಗಬೇಡ. ನಿನಗೆ ಸಮಾಧಾನವಾಗುವುದಿದ್ದರೆ ಆ ಪರಮೇಶ್ವರನ ಕುರಿತು ನನ್ನ ಗೆಲುವಿಗಾಗಿ ಪ್ರಾರ್ಥಿಸು. ನೀನು ಪ್ರಾರ್ಥನೆ ಮಾಡದಿದ್ದರೂ ನಾನು ಗೆದ್ದೇ ಗೆಲ್ಲುತ್ತೇನೆ. ಆ ವಾನರ ಸೈನ್ಯವನ್ನು ನಾಶ ಮಾಡುತ್ತೇನೆ.
ರಾಮಚಂದ್ರ, ಅಲ್ಲಿ ನೋಡು. ವಿಭೀಷಣ, ಇದೇನು ಈ ವೈಭವ, ಈ ಉತ್ಸಾಹ, ಅಪರೂಪವಾದ ಈ ಕೋಲಾಹಲ? ಖಡ್ಗ, ಗದೆ, ಶೂಲ ಮೊದಲಾದ ಆಯುಧಗಳಿಂದ ನಿರ್ಭಯರಾಗಿ ಬರುತ್ತಿರುವ ತೇಜಸ್ವಿಗಳಾದ ಈ ಅತಿರಥ ಮಹಾರಥರಾರು? ಈ ಸೈನ್ಯ ಯಾರದು? ರಾಮಚಂದ್ರ, ಆ ವಿಶಾಲ ದೇಹದ ತೇಜಸ್ವಿಯಾದ ಪುರುಷನೇ ಅತಿಕಾಯನೆಂಬ ರಾಕ್ಷಸ ವೀರ. ಅವರು ಬರೀ ಅತಿರಥ ಮಹಾರಥನಲ್ಲ, ಮಹಾಪರಾಕ್ರಮಿಯೂ ಹೌದು. ಅತ್ತ ಕಡೆ ಇರುವ ಆ ಇನ್ನೊಬ್ಬ ವೀರನಾರು? ಗದೆ ಹಿಡಿದು ಘನವಾಗಿ ಕಾಣುತ್ತಿರುವ ವೀರನೇ ಮಹೋದರನೆಂಬ ರಾಕ್ಷಸ ವೀರ. ಅವನು ಮಹಾಪರಾಕ್ರಮಿಯೇ. ಆ ಇನ್ನೊಬ್ಬ ಗಂಡು ಗೊಳಲಿಯನ್ನು ಹಿಡಿದವನು ಅವನಾರು ವಿಭೀಷಣ? ಅವನೇ ಮಹಾಪರಾಕ್ರಮಿಯಾದ ಪಿಶಾಚನೆಂಬ ರಾಕ್ಷಸ ವೀರ. ಎಲ್ಲರ ನಡುವೆ ಸೂರ್ಯನ ಪ್ರಭೆಯಂತೆ ಹೊಳೆಯುತ್ತಿರುವವನು ಲಂಕೇಶ್ವರ ರಾವಣನಲ್ಲವೇ? ಹೌದು ರಾಮಚಂದ್ರ, ನಿನ್ನ ಊಹೆ ಸರಿಯಾಗಿದೆ. ಅವನೇ ರಾವಣ. ಕ್ರೋಧದಿಂದ ಕೆಂಪಾಗಿರುವ ಅವನ ಕಣ್ಣುಗಳನ್ನು ನೋಡು. ಶ್ವೇತರಥದಲ್ಲಿ ಕುಳಿತಿರುವ ಅವನ ವೈಭವವನ್ನು ನೋಡು ರಾಮಚಂದ್ರ. ಇಂದ್ರಾದಿ ದೇವತೆಗಳ ದರ್ಪವನ್ನೇ ಅಡಗಿಸಿದ ರಾಕ್ಷಸೇಂದ್ರ ರಾವಣೇಶ್ವರ ಅವನೇ. ಆಹಾ, ಎಂತಹ ತೇಜಸ್ವಿ! ಕಡೆಗೂ ಯುದ್ಧ ಭೂಮಿಗೆ ಬಂದನೆ. ಈ ತೇಜಸ್ಸು, ದರ್ಪವೆಲ್ಲ ಇನ್ನೆಷ್ಟು ಕಾಲ? ಅದೇ ವಿಷಾದದ ಸಂಗತಿ ರಾಮಚಂದ್ರ. ಮಹಾಪರಾಕ್ರಮಿ, ಮಹಾ ತೇಜಸ್ವಿ, ಮಹಾಮಹಿಮೆಗಳುಳ್ಳವನು, ತಪಸ್ಸಿನಿಂದ ದಿವ್ಯ ವರಗಳನ್ನು ಪಡೆದವನು, ಪರಮೇಶ್ವರನ ಪರಮ ಭಕ್ತ, ಈ ಸ್ವರ್ಣ ಲಂಕೆಯ ಅಧಿಪತಿ, ಲೋಕಲೋಕಗಳಲ್ಲೇ ವಿಖ್ಯಾತನಾದವನು. ಅಂಥವನು ನನ್ನ ಸಹೋದರನೆಂದು ಹೆಮ್ಮೆ ಪಡಲು, ಅಥವಾ ಈ ಸುಖ ವೈಭವಗಳೆಲ್ಲ ನಾಶವಾಗುವಂತೆ ಅಧರ್ಮದಿಂದ ನಡೆದುಕೊಂಡವನೆಂದು ದುಃಖ ಪಡಲು ಒಂದು ಅರ್ಥವಾಗುತ್ತಿಲ್ಲ ರಾಮಚಂದ್ರ, ಅರ್ಥವಾಗುತ್ತಿಲ್ಲ. ದುಃಖ ವಿಷಾದಗಳಿಗೆ ಅವಕಾಶವಿಲ್ಲ ವಿಭೀಷಣ. ಧರ್ಮ ಬಾಹಿರವಾದ ವೈಭವ ನಿರರ್ಥಕ, ಧರ್ಮ ಸಹಿತವಾದ ಬದುಕು ಲೋಕಪ್ರಿಯ. ರಾವಣ ಈಗ ನಿನ್ನ ಸೋದರನಲ್ಲ, ಧರ್ಮ ವಿರೋಧಿಯಾದ ಪಾಷಂಡ. ಹೌದು ರಾಮಚಂದ್ರ, ಅರಣ್ಯವನ್ನು ದಹಿಸುವ ಕಾಲ್ಗಿಚ್ಚಿಗಿಂತ ಕತ್ತಲನ್ನು ಬೆಳಗುವ ಒಂದು ಸಣ್ಣ ದೀಪವೇ ಶ್ರೇಷ್ಠವಾದದ್ದು. ಹಾಗೆ ಉಜ್ವಲವಾದ ರಾವಣನ ತೇಜಸ್ಸು ಪ್ರಶಂಸೆಗಾಗಿ ಅಲ್ಲ, ತಿರಸ್ಕಾರಕ್ಕೆ ಯೋಗ್ಯ. ನಿಜ ವಿಭೀಷಣ, ಈ ರಾವಣನ ವೈಭವವನ್ನು ಕಂಡು ಎಲ್ಲವೂ ಕ್ಷಣಿಕವೆಂಬ ಭಾವನೆ ಬರುತ್ತಿದೆ. ಎಲ್ಲವನ್ನು ಗಳಿಸಿದ, ಎಲ್ಲವನ್ನು ಸಾಧಿಸಿದ ಧೀರ ರಾವಣ ತನ್ನ ಅಧರ್ಮಾಚರಣೆಯಿಂದ ಎಲ್ಲವನ್ನೂ ಕಳೆದುಕೊಳ್ಳುತ್ತಾನಲ್ಲ ಎಂದು ವಿಷಾದವಾಗುತ್ತಿದೆ. ನಿಜ ರಾಮಚಂದ್ರ,
ನೀನು ಹೇಳಿದಂತೆ ವಿಷಾದ ಕರುಣೆಗಳಿಗೆ ಇದು ಸಮಯವಲ್ಲ. ನಿನ್ನ ಪೌರುಷದ ಚಂಡಮಾರುತ ನಿರ್ದಯವಾಗಿ ರಾವಣನ ಎಲ್ಲ ಸುಖ ವೈಭವಗಳನ್ನು ಕೊಚ್ಚಿ ಹಾಕಬೇಕು. ಆಮೇಲಾದರೂ ನೀತಿಯುಕ್ತವಾದ ಧರ್ಮದ ಶಾಂತಿಯ ಲಂಕೆ ನಿರ್ಮಾಣವಾಗಬಹುದು. ಹೌದು ವಿಭೀಷಣ, ಬಿರುಗಾಳಿ ಬೀಸಲೇಬೇಕು. ಕಳಂಕಿತವಾದ ಎಲ್ಲ ವೈಭವವು ನಾಶವಾಗಲೇಬೇಕು. ಆ ನಂತರ ಹೊಸ ಧರ್ಮದ ಬೆಳಕು ಮೂಡಬೇಕು. ಸ್ವರ್ಣ ಲಂಕೆ ಧರ್ಮ ಲಂಕೆ ಆಗಬೇಕು. ಆ ಪಾಪಿ ರಾವಣನನ್ನು ಎದುರಿಸಲು ನಾನು ಸಿದ್ಧನಾಗುತ್ತೇನೆ. ಈಗಲೇ ಹೋಗಿ ಆಕ್ರಮಣ ಮಾಡೋಣವೇ? ಪ್ರಭು, ನಾವು ನಿಮ್ಮ ಜೊತೆಗೆ ಇದ್ದು ಅವರ ವಿರುದ್ಧ ಹೋರಾಡುವುದೇ ಅಥವಾ ಪ್ರತ್ಯೇಕವಾಗಿ ನಾವೇ ಹೋರಾಡುವುದೇ? ಪ್ರಭು, ನಾವೇ ಹೋಗಿ ನಮ್ಮ ಪರಾಕ್ರಮದಿಂದ ಆ ವಾನರ ಸೈನ್ಯವನ್ನು ಧ್ವಂಸ ಮಾಡಿ ಬರುತ್ತೇವೆ. ಏಕಾಂಗಿಯಾದ ಆ ರಾಮ ಲಕ್ಷ್ಮಣರನ್ನು ನೀವು ಸುಲಭವಾಗಿ ಸಂಹಾರ ಮಾಡಬಹುದು. ಆತುರ ಪಡಬೇಡಿ. ನನ್ನ ಮಾತುಗಳನ್ನು ಗಮನವಿಟ್ಟು ಕೇಳಿ. ನಾನು ಹೇಳಿದಂತೆ ಮಾಡಿ. ನೀವು ನಿರ್ಭಯವಾಗಿ ಆತಂಕವಿಲ್ಲದೆ ರಾಜಮಾರ್ಗಗಳಲ್ಲಿ ಕಾವಲು ದ್ವಾರಗಳಲ್ಲಿ ಸನ್ನದ್ಧರಾಗಿ ನಿಲ್ಲಿ. ಇದೇನು ಪ್ರಭು, ನಾವು ರಾಜಧಾನಿಯಲ್ಲಿ ಗೋಪುರ ದ್ವಾರಗಳನ್ನು ಕಾಯುತ್ತಾ ನಿಲ್ಲಬೇಕೆ? ಪ್ರಭು, ನಾವು ನಿಮ್ಮ ಜೊತೆಯಲ್ಲಿಯೇ ಇದ್ದು ಶತ್ರುಗಳನ್ನು ಧ್ವಂಸ ಮಾಡುವ ಆಸೆಯಿಂದ ಬಂದಿದ್ದೇವೆ. ಹೌದು ಪ್ರಭು, ನಾವು ನಿಮ್ಮನ್ನು ರಕ್ಷಿಸುತ್ತಾ ಆ ವಾನರರನ್ನು ಭಕ್ಷಿಸುತ್ತಾ ನಾವು ನಿಮ್ಮ ಜೊತೆಯಲ್ಲೇ ಇರುತ್ತೇವೆ. ಬೇಡ, ನೀವು ನನ್ನೊಡನೆ ಇರುವುದು ಬೇಡ. ಏಕೆ ಪ್ರಭು? ನಿಮಗೆ ನಮ್ಮ ಬಲ ಪರಾಕ್ರಮಗಳ ಬಗ್ಗೆ ನಂಬಿಕೆ ಇಲ್ಲವೇ? ಪ್ರಭು, ನಿಮ್ಮ ಜೊತೆಯಲ್ಲೇ ಇದ್ದು ಯುದ್ಧ ಮಾಡುವ ಯೋಗ್ಯತೆ ನಮಗಿಲ್ಲವೇ? ಅಥವಾ ನಮ್ಮಿಂದ ನಿಮಗೆ ಅಡ್ಡಿಯಾಗುತ್ತಿದೆಯೇ? ಇಲ್ಲ, ಅದಾವುದೂ ಅಲ್ಲ. ಸ್ವಲ್ಪ ಆಲೋಚಿಸಿ. ನೀವು ನನ್ನೊಡನೆ ಇರುವುದನ್ನು ಕಂಡು ಇದೇ ಸುಸಮಯವೆಂದು ಆ ಕಪಿ ಸೈನ್ಯವು ಲಂಕೆಗೆ ನುಗ್ಗಿ ನಾಶ ಮಾಡುತ್ತದೆ. ಅದು ನನಗೆ ಅಪಮಾನವಲ್ಲವೇ? ಆದ್ದರಿಂದ ನಾನು ಹೇಳಿದಂತೆ ಮಾಡಿ. ಮಹಾಪ್ರಭು, ಜೈ ರಾವಣೇಶ್ವರ, ಜೈ ಲಂಕೇಶ್ವರ, ಜೈ ರಾವಣೇಶ್ವರ, ಜೈ ಲಂಕೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ. ಪತಿಯ ಕ್ಷೇಮ ಬಯಸುವುದು ಸತಿಯ ಧರ್ಮ, ಸಫಲವೋ ವಿಫಲ
ಸದ್ಗುಣಗಳ ಗಣಿ ಶ್ರೀರಾಮ ಕ್ಷೇಮಕ್ಕೆ ಸಾಧ್ವಿ ಸತಿ ಸೀತೆಯ ಕೋರಿಕೆ ಸದ್ಗುಣಗಳ ಗಣಿ ಶ್ರೀರಾಮ ಕ್ಷೇಮಕ್ಕೆ ಸಾಧ್ವಿ ಸತಿ ಸೀತೆಯ ಕೋರಿಕೆ ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.